ಗೆಳೆಯರೆ, ಈ ಒಂದು ಭಾಗದಲ್ಲಿ ನಿಡಿದೋಳ ಸಿಂಧ ಏನಿದ್ದ ಆತನಿಗೇನಪ್ಪ ಅಂತಂದ್ರೆ ಕದಂಬ ವಂಶದ ಮಯೂರ್ ವರ್ಮನಿಂದ ಅವನ ಒಂದು ಜನರಿಗೆ ಏನು ಅಪಮರ್ಯಾದೆಯಾಗಿತ್ತು. ಆ ಅಪಮರ್ಯಾದೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಚಿಂತೆಯಲ್ಲಿದ್ದಾಗ ಅಂತಕ್ಕಂಥ ಸ್ಪರ್ಧೆಯಲ್ಲಿ ಈತ ಏನಪ್ಪ ಅಂತಂದ್ರೆ ಗೆಲ್ಲಿತಾನೆ. ಎಲ್ಲರನ್ನ ಹಿಂದಾಕಿ ಈತನೇ ಗೆಲ್ತಾನೆ. ಗೆಲ್ದಿದ್ದ ತಕ್ಷಣ ಮಯೂರ್ ವರ್ಮನಿಗೆ ಈತನ ಸಾಮರ್ಥ್ಯ, ಈತನ ಒಂದು ಒಳ್ಳೆಯತನ, ಈತನ ಒಂದು ಶೌರ್ಯತನವನ್ನು ಗುರ್ತಾದಾಗ ಮಯೂರ್ ವರ್ಮ ಸ್ವ ಇಚ್ಛೆಯಿಂದ ಏನಪ್ಪಾ ಅಂತಂದ್ರೆ ತನ್ನ ಮಗಳಾಗಿರ್ತಕ್ಕಂಥ ಲಕ್ಷ್ಮೀವತಿಗೆ ಈ ಒಂದು ನಿಡಿದೋಳ ಸಿಂಧನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡಿದ ನಂತರ ಇವರಿಬ್ಬರ ಹೊಟ್ಟೆಯಲ್ಲಿ 4 ಜನ ಗಂಡು ಮಕ್ಕಳು ಜನಿಸ್ತಾರೆ. ಯಾರ ಒಂದು ಹೊಟ್ಟೆಯಲ್ಲಿ? ನಿಡಿದೋಳ ಸಿಂಧ ಮತ್ತು ಲಕ್ಷ್ಮೀವತಿ. ನಿಡಿದೋಳ ಸಿಂಧನ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀವತಿಯ ಹೊಟ್ಟೆಯಲ್ಲಿ 4 ಜನ ಮಕ್ಕಳು ಜನಿಸ್ತಾರೆ. ಅವರ ಹೆಸರೇ ಪ್ರಭು ಸೇಬ್ಯ, ಸತ್ಯ ಸೇಬ್ಯ, ಜಗತ್ ಸೇಬ್ಯ ಮತ್ತು ಬುಧ ಸೇಬ್ಯ ಅಂತಕ್ಕಂಥವ್ರು 4 ಜನ ಮಕ್ಕಳು ಜನಿಸ್ತಾರೆ. ಈ 4 ಜನ ಮಕ್ಕಳಲ್ಲಿ ಜಗತ್ ಸೇಬ್ಯ ಏನಿದಾನಲ್ಲ, ಈ ಜಗತ್ ಸೇಬ್ಯನೇ ನಮ್ಮ ರಂಜೂರಿನ ಸಿಂಧರ ರಾಜಮನೆತನದ ಮೂಲ ಪುರುಷ. ಅದಕ್ಕೆ ಇವನು ತನ್ನ ತಂದೆ ಏನಾಗಿದ್ದ ನಿಡಿದೋಳ ಸಿಂಧ, ಆ ಸಿಂಧನ ಒಂದು ಹೆಸರಿನಿಂದನೇ ತನ್ನ ಒಂದು ಸಾಮ್ರಾಜ್ಯದ ಹೆಸರಾಗಿಟ್ಟುಕೊಂಡು ಸಿಂಧರು ಅಂತ ತನ್ನ ಸಾಮ್ರಾಜ್ಯದ ಹೆಸರನ್ನು ಇಟ್ಟುಕೊಂಡು, ತನ್ನ ರಾಜಮನೆತನ ಹೆಸರನ್ನು ಇಟ್ಟುಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾನೆ. ಸೊ ಗೆಳೆಯರೇ, ಇಲ್ಲಿ 2 ವಿಷಯಗಳು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಇತಿಹಾಸವನ್ನು ನಮಗೆ ಚಿರಿ ಪರಿಚಯ ಮಾಡ್ತವೆ. ಒಂದನೇದು, ನಮ್ಮ ನಿಡಿದೋಳ ಸಿಂಧನ ತಂದೆಯಾಗಿರ್ತಕ್ಕಂಥ ನಿಡಿದೋಳ ಸಿಂಧನ ಮಗ ಏನು ಜಗತ್ ಸೇಬ್ಯನಿದ್ದಾನೆ, ಆತನೇ ನಮ್ಮ ಈ ರಂಜೂರಿನ ಸಿಂಧರ ಒಂದು ರಾಜಮನೆತನದ ಮೂಲ ಪುರುಷ. ಮತ್ತು ಈತ ಏನು ಕದಂಬ ವಂಶದ ರಾಜದೊರೆಯಾಗಿದ್ದ ಮಯೂರ್ ವರ್ಮ, ಆತನ ಮೊಮ್ಮಗ ಅಂತಕ್ಕಂಥದ್ದು. ಅಂದರೆ ರಂಜೂರಿನ ಸಿಂಧರಿಗೆ ಮತ್ತು ಕದಂಬರಿಗೆ ಒಂದು ವೈವಾಹಿಕ ಸಂಬಂಧದ ಪರಿಚಯವೂ ಕೂಡ ನಮಗೆ ಇಲ್ಲಿ ಗುರುತಾಗ್ತದೆ ಗೆಳೆಯರೇ. ಅಂದರೆ ಬೀದರ್ ಜಿಲ್ಲೆಯ ಇತಿಹಾಸ ನಮಗೆ ಸಿಗುವುದೇ ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟದಲ್ಲಿ. ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟದ ಇತಿಹಾಸ ಮಾತ್ರ ನಮಗೆ ಸಿಗ್ತದೆ. ಬಟ್ ಈ ಒಂದು ಶಾಸನದಿಂದ, ಈ ರಂಜೂರಿನ ಸಿಂಧರ ಒಂದು ಇತಿಹಾಸದಿಂದ ನಮಗೆ 4ನೇ ಶತಮಾನದಲ್ಲಿ 3ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂಥ ಕದಂಬರೊಂದಿಗೆ, ಅಂದರೆ ಅವರ ಒಂದು ಕಾಲಘಟ್ಟದಲ್ಲಿಯೇ ಇವರೆಲ್ಲರೂ ಇದ್ದರು ಅಂತಕ್ಕಂಥದ್ದು ಒಂದು ಐತಿಹಾಸಿಕದ ಅದ್ಭುತ ಇತಿಹಾಸವು ಕೂಡ ನಮಗೆಲ್ಲಿ ಈ ಒಂದು ಕ್ರಿಸ್ತಶಕ 1100ರ ಖೇಣಿ ರಂಜೋಲ್ ಶಾಸನದಿಂದ ಲಭ್ಯವಾಗ್ತದೆ ಗೆಳೆಯರೆ. ಸೊ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಕದಂಬರೊಂದಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಸಂಬಂಧವನ್ನು ಹೊಂದಿದಂತಹ ಆ ಕದಂಬರ ಮತ್ತು ಅಟ್ಟಳೆ ನಾಡಿನ ಇವರು ರಾಜಮನೆತನದ ವೈವಾಹಿಕ ಸಂಬಂಧವನ್ನ ನಮಗೆ ಇಂದಿಗೂ ಏನಪ್ಪಾ ಅಂತಂದ್ರೆ ನಮ್ಮ ಇತಿಹಾಸವನ್ನ ಚಿರಪರಿಚಯವಾಗಲು, ನಮ್ಮ ಇತಿಹಾಸವನ್ನ 3ನೇ 4ನೇ ಶತಮಾನಕ್ಕೆ ಕೊಂಡೊಯ್ಯಲು ಈ ಒಂದು ರಂಜೂರಿನ ಸಿಂಧರ ಶಾಸನಗಳು ನಮಗೆ ಬಹಳ ಬಹಳ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಏನಪ್ಪಾ ಅಂದ್ರೆ ಸಾಕ್ಷಿಯಾಗಿ ಇಂದಿಗೂ ಏನಪ್ಪಾ ಅಂದ್ರೆ ಲಭ್ಯವಾಗಿವೆ ಗೆಳೆಯರೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ನಿಡಿದೋಳ ಸಿಂಧನ ಇತಿಹಾಸವನ್ನು ನಾನು ನಿಮಗೆ ಇಲ್ಲಿ ಪರಿಚಯಿಸಿದ್ದೇನೆ. ಮುಂದಿನ ಮತ್ತೆ ಭಾಗಗಳಲ್ಲಿ ಈ ಜಗತ್ ಸೇಬ್ಯ ಇಲ್ಲಿ ಯಾವ ರೀತಿಯಾಗಿ ಬಂದ, ಆ ಒಂದು ಕಾಲಮಾನದಲ್ಲಿ ಆತ ರಂಜೋಲನ್ನೇ ತನ್ನ ರಾಜಧಾನಿಯಾಗಿ ಮಾಡಿಕೊಂಡ ಅಥವಾ ಇಲ್ಲ, ಅವನ ಒಂದು ವಂಶಸ್ಥರ ಮನೆತನದ ಅವನ ವಂಶಸ್ಥರು ಯಾವ ರೀತಿಯಾಗಿ ಅಲ್ಲಿಂದ ಆಳ್ವಿಕೆ ಮಾಡ್ಕೋತ ಹೋದರು, ಯಾರವರಲ್ಲಿ ಅತಿ ಶೂರರು, ಯಾರವರಲ್ಲಿ ಅತಿ ವಿದ್ವಾಂತರು, ಹೀಗೆ ಎಲ್ಲದರ ಇತಿಹಾಸವೂ ಕೂಡ ನಾನು ಸಂಶೋಧನೆ ಮಾಡಿ ಬೀದರ್ ಜಿಲ್ಲೆಯ ಇತಿಹಾಸ ಸಂಪುಟ 1ರಲ್ಲಿ ದಾಖಲಿಸಿದ್ದೇನೆ. ನಿಮಗೆ ಬಿಡುವಿದ್ದರೆ, ನಿಮಗೆ ಆ ಪ್ರತಿಗಳು ಲಭ್ಯವಾಗಿದ್ದರೆ ದಯಮಾಡಿ ಓದಿ. ಇಲ್ಲ ಅಂದರೂ ಕೂಡ ನಾನು ಪ್ರತಿಯೊಂದರ ವಿಶ್ಲೇಷಣೆ ಏನಪ್ಪಾ ಅಂದ್ರೆ, ಶಾಸನಗಳ ವಿಶ್ಲೇಷಣೆ ಮುಖಾಂತರ ಏನಪ್ಪಾ ಅಂತಂದ್ರೆ ನಿಮ್ಮ ಮುಂದೆ ಪರಿಶೀಲಿಸು ಪ್ರಯತ್ನಿಸುತ್ತಿದ್ದೇನೆ. ಸೊ ಇವತ್ತಿಗೆ ಏನಪ್ಪಾ ಅಂತಂದ್ರೆ ನಾವು ನಿಡಿದೋಳ ಸಿಂಧನ ಇತಿಹಾಸವನ್ನ, ಆತ ಹುಟ್ಟಿದ್ದು ಹೇಗೆ, ಆತ ಬೆಳೆದಿದ್ದು ಹೇಗೆ, ಆತ ಮದುವೆ ಆಗಿದ್ದು ಹೇಗೆ ಅಂತಕ್ಕಂಥ ಅದ್ಭುತ ಇತಿಹಾಸವನ್ನ ಶಾಸನಗಳ ಮುಖಾಂತರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ. ಈಗ ಮುಂದಿನ ಭಾಗ ಏನಪ್ಪಾ ಅಂತಂದ್ರೆ ಜಗತ್ ಸೇಬ್ಯ. ಈ ಜಗತ್ ಸೇಬ್ಯನ
ನಿಡದೋಳು ಸಿಂಧನ ಮಗ ಜಗತ್ಸೇಬ್ಯನ ಇತಿಹಾಸದಿಂದ ಮತ್ತೆ ನಾವು ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ. ಧನ್ಯವಾದ.